ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರೂ ಸಲೀಸಾಗಿ ಪಾರ್ಟಿಗೆ ಹೊರಟೋದ್ರೆ ಇಲ್ಲಿ ಹಾಳಾಗಿರೋ ರಂಗೋಲಿನ ಯಾರು ಸರಿ ಮಾಡ್ತಾರೆ? ಯಾರು ಸರಿ ಮಾಡ್ಬೇಕು ದೊಡ್ಡಪ್ಪ? ಇನ್ಯಾರು? ಯಾರು ಹಾಳು ಮಾಡಿರ್ತಾರೋ ಅವರೇ ಸರಿ ಮಾಡ್ಬೇಕು. ಅಂದ್ರೆ ಈಗ ಮನುಷ್ಯ ಸರಿ ಮಾಡ್ಬೇಕಾಯ್ತನಾ? ಅವಳೇ ಮಾಡ್ಬೇಕಲ್ವಾ? ಏನ್ ಅಂಕಲ್, ಇವಾಗ ಈ ರಂಗೋಲಿ ನಾನ್ ಸರಿ ಮಾಡ್ಬೇಕಾ? ಹಾ, ಮನಿಷಾ, ನಿಮ್ಮ ಅಂಕಲ್ ಯಾವಾಗ್ಲೂ ಹೀಗೆ. ಯಾವಾಗ ಏನ್ ಜೋಕ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಜಸ್ಟ್ ಜೋಕ್ ಮಾಡಿದ್ರು, ನೀನ್ ತಲೆ ಕೆಡಿಸ್ಕೋಬೇಡ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಎನಿಹೌ, ನೀನ್ ಕೂಡ ಈ ಸೆಲೆಬ್ರೇಷನ್ಗೆ ಬಂದಿದ್ಯಾ. ಐ ಆಮ್ ವೆರಿ ಹ್ಯಾಪಿ. ಈ ಗಡಿಬಿಡಿಲೆಲ್ಲ ನಾನು ನಿನಗೆ ಹೇಳೋದೇ ಮರ್ತು ಹೋಗಿದ್ದೆ. ಪರವಾಗಿಲ್ಲ ಆಂಟಿ, ನೀವು ಮರ್ತಿರೋದನ್ನ ನೆನ್ಪು ಮಾಡೋದಕ್ಕೆ ದೇವಿಯಾನಿ ಆಂಟಿ ಇದಾರಲ್ಲ. ಅವರ ವಿಷಯ ಹೇಳಿದ್ರು, ಅದಕ್ಕೆ ನನ್ ಜೊತೆಗೆ ನೀರಜ್ನು ಕೂಡ ಕರ್ಕೊಂಡ್ ಬಂದ್ರು. ಸರಿ ಸರಿ, ಎಲ್ರೂ ಹರಟೆ ಹೊಡಿತಾ ಇಲ್ಲೇ ನಿಂತಿರ್ತೀರಾ ಇಲ್ಲ ಕೇಕ್ ಕಟ್ ಮಾಡೋದಕ್ ಬರ್ತೀರಾ? ಸರ್, ಅಲ್ಲಿ ಕೇಕ್ ಕರ್ಗೋಗುತ್ತೆ. ಇನ್ನೂ ತಡ ಮಾಡಿದ್ರೆ ಕಟ್ ಮಾಡೋದೇ ಬೇಕಾಗಿಲ್ಲ. ಕರ್ಗೋಗಿರೋದನ್ನ ಗ್ಲಾಸ್ಗೆ ಹಾಕೊಂಡು ಕುಡಿಬೇಕಾಗತ್ತೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಿಂಗೋಸ್ಕರ ಆದ್ರೂ ಎಲ್ರೂ ಬೇಗ ಬರ್ತೀವಿ. ಸರಿ ಸರಿ, ನಡೀರಿ. ಈ ಸುಧೀರ್ ಎಲ್ಲಿ ಹೋದ್ನೋ ಏನೋ. ಅಣ್ಣ, ನೀವಷ್ಟು ಕಷ್ಟಪಡ್ತೀರಲ್ಲ, ನನ್ಗೊಂದು ಮಾತು ಹೇಳೋದಲ್ವಾ? ಕಷ್ಟನಾ? ಹೌದು. ಮಿತ್ರಸರು ರಾಮ ಆದ್ರೆ ನೀವು ಲಕ್ಷ್ಮಣ, ನಾನು ಹನುಮಂತ. ಹಂಗಂದ್ಮೇಲೆ ನಿಮ್ಮ ಕಷ್ಟ ಬಂದ್ರೆ ನನಗೆ ಹೇಳಲ್ವಾ? ಈಗ ನಂಗ್ ಬಂದಿರೋ ಕಷ್ಟ ಏನು? ನಿಮ್ಮ ಶರ್ಟ್ ಮೇಲೆ ಜ್ಯೂಸ್ ಬಿದ್ರೆ ಟಿಶ್ಯೂಗೋಸ್ಕರ ನನ್ನ ಕರಿಬಾರ್ದ ಅಣ್ಣ? ನಿನ್ ಓವರ್ ಆಕ್ಟಿಂಗ್ಗೆ ಮಾಮೂಲಿ ಅವಾರ್ಡ್ ಅಲ್ಲ, ಡೈರೆಕ್ಟ್ ಆಗಿ ಆಸ್ಕರ್ ಅವಾರ್ಡ್ನೇ ಸಾಲ ತಂದು ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸರಿ, ಟಿಶ್ಯೂ ತಗೊಳ್ಳಿ. ತುಂಬಾ ಒಳ್ಳೆ ವ್ಯಕ್ತಿ ಕಣೋ ನೀನು. ನಿನ್ಗೆ ಬೈದಿದ್ದೋ ಹೊಗಳಿದ್ದೋ ಅಂತ ಕೂಡ ತಿಳಿದೇ ಇರೋಷ್ಟು ಒಳ್ಳೆಯವನು. ಹೋಗು, ಹೋಗಿ ಕೆಲಸ ನೋಡ್ಕೋ. ಸರಿ ಅಣ್ಣ, ನೋಡ್ಕೋತೀನಿ. ಏನಪ್ಪ ಇವನು. ನೀನ್ ಇಲ್ಲಿದ್ಯಾ? ನಿಂಗೋಸ್ಕರನೇ ಹುಡುಕ್ತಾ ಇದ್ದೆ. ನನಗೋಸ್ಕರನಾ? ಹೌದು, ನಿಂಗೋಸ್ಕರ ಪೊಲೀಸ್ ಅವ್ರು ಬಂದಿದ್ರು. ಪೊಲೀಸಾ? ಹೌದು, ಆಗ್ಲೇ ನಿನ್ನ ರೋಡಲ್ಲಿ ಬಿಟ್ಬಿಟ್ರಲ್ಲ, ಅದಕ್ಕೆ ನಿನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಜಾನು, ಪ್ಲೀಸ್, ನಾನಿಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ತೀಯಾ? ಪ್ಲೀಸ್ ಜಾನು, ಪ್ಲೀಸ್. ಅಯ್ಯೋ, ನನ್ನಿಂದ ಆಗಲ್ಲಪ್ಪ. ಪ್ಲೀಸ್ ಜಾನು, ಪ್ಲೀಸ್ 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 ಪ್ಲೀಸ್, ನಾನಿಲ್ಲ ಅಂತ ಹೇಳಿ ಅವ್ರನ್ನ ಕಳಿಸು ಜಾನು, ಪ್ಲೀಸ್. ಯಾಕೆ ನಗ್ತಾ ಇದೀಯಾ? ಅಂದ್ರೆ ನಿಜವಾಗ್ಲೂ ಪೊಲೀಸ್ ಬಂದಿಲ್ವಾ? ನೀನು ಪ್ಲೀಸ್ 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 ಅಂತ ಕೇಳ್ಕೊಂತ ಇದ್ರೆ ನನಗ್ ಸಕ್ಕತ್ತಾಗ ಅನ್ನಿಸ್ತು ಗೊತ್ತಾ? ಅಯ್ಯೋ ರಾಕ್ಷಸಿ, ನನ್ನೇ ಆಟ ಆಡಿಸ್ತೀಯಾ? ಏನು, ನಾನು ರಾಕ್ಷಸಿನ? ಸರಿ, ರಾಕ್ಷಸಿ ಅಲ್ದಿದ್ರೆ ಗೋಡೆ ಮೇಲೆ ಓಡಾಡೋ ಹಲ್ಲಿ ನೀನು. ಸಾಕಾ? ನಾನು ಹಲ್ಲಿನ? ಇದು ಟೂ ಮಚ್. ನಿನ್ನ ಅವತಾರಕ್ಕೆ ಹಲ್ಲಿನೇ ಹೆಚ್ಚು. ನಾನ್ ಹಲ್ಲಿ ಆದ್ರೆ ನಿನ್ ತಿಗಣೆ, ರಕ್ತ ಹೀರೋ ಅಂತ ತಿಗಣೆ ನೀನು. ತಿಗ್ನೇನಾ? ಚಿಚಿ, ನಿಂಗ್ ಬುದ್ಧಿ ಅಂತೂ ಹೇಗೂ ಇಲ್ಲ. ಅಟ್ಲೀಸ್ಟ್ ಬೈಯೋದಕ್ಕೂ ಬರಲ್ವಾ? ಅಬ್ಬಾ, ನಿನ್ನ ಬೈಬೇಕಾದ್ರೂ ಸ್ಟೈಲ್ ಆಗಿ ಬೈಬೇಕಾ? ಹೌದು ಜಾನು, ನೀನು ಸ್ಟೈಲ್ ಆಗಿ ಬೈದಿದ್ರು ಪರವಾಗಿಲ್ಲ, ಸ್ವೀಟ್ ಆಗಿ ಬೈಯೋದನ್ನ ಕೇಳ್ಬೇಕು. ಪ್ಲೀಸ್ ಜಾನು.
ಹೇ ನಿಂಗೆ ಸರಿಯಾಗಿ ನಿಂತ್ಕೊಳ್ಳೋದಕ್ಕೂ ಬರಲ್ವಾ? ಹೇ ಮಿತ್ರ, ಏನ್ ಮಾಡ್ತಿದ್ಯಾ? ಬಿಡು, ನಿನ್ಗೆ ಹೇಳ್ತಿರೋದು ಬಿಡು. ಮನೀಷಾ, ನೀನ್ ತುಂಬಾ ಓವರ್ ಆಗಿ ಆಕ್ಟ್ ಮಾಡ್ತಿದ್ಯಾ. ಓ, ನಾನು ಓವರ್ ಆಗಿ ಆಡ್ತಿದ್ದೀನಾ? ಮತ್ತೆ ಇಷ್ಟು ದಿನ ನೀನ್ ಮಾಡ್ತಿದ್ದೇನೋ ಅದಕ್ಕೇನಂತಾರೆ? ನೀನು ಓವರ್ ಆಕ್ಟಿಂಗ್ ಮಾಡಿದ್ರೆ ನಾನ್ ನೋಡ್ತಾ ಇರ್ಬೇಕು. ನಾನೇನಾದ್ರೂ ಮಾಡಿದ್ರೆ ಮಾತ್ರ ಅದು ತಪ್ಪು, ಅಷ್ಟೇ ಅಲ್ವಾ? ನಾನೇನ್ ಮಾಡಿದೀನಿ ಮನೀಷಾ? ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚಿಸ್ತೀನಿ. ನಿನಗಿಷ್ಟ ಆಗೋ ಹಾಗಿರೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ನಿನಗ್ ಬೇಕಾದ ಹಾಗೇನೆ ನಡ್ಕೋತಾ ಇದ್ದೀನಿ. ಆದ್ರೂ ಇನ್ನು ನಿನ್ನನ್ನ ಪೂರ್ತಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ದೀನಿ ಮಿತ್ರ, ಈಗ ಪೂರ್ತಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ನಿನ್ ಪ್ರೀತಿನ ಒಬ್ಬರ ಜೊತೆ ಹಂಚ್ಕೊಳ್ಳಲ್ಲ. ನೀನು ನಿನ್ ಪ್ರೀತಿನ ಹಂಚ್ಕೊಳ್ಳಕ್ಕೆ 10 ಜನ ಬೇಕು. ಅದೇ ಸತ್ಯ. ವಾಟ್ ರಬ್ಬಿಶ್ ಆರ್ ಯು ಟಾಕಿಂಗ್? ನೀನೇನ್ ಮಾತಾಡ್ತಿದ್ಯೋ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ಹೇಳಿದ್ನಲ್ಲ ಮಿತ್ರ, ಪೂರ್ತಿ ಅರ್ಥ ಆಗ್ತಿದೆ. ನೀನೀಗ ನನ್ ಮಿತ್ರ ಅಲ್ಲ, ಆ ಭಾಗ್ಯಂಗೂ ಮಿತ್ರ. ಭಾಗ್ಯಂಗೋಸ್ಕರ ಬದ್ಲಾಗ್ತಿರೋ ಮಿತ್ರ, ಭಾಗ್ಯಂಗೋಸ್ಕರ ಮಾತ್ರ ಬದುಕ್ತಿರೋ ಮಿತ್ರ. ಹಾಗೆಲ್ಲ ಮಾತಾಡ್ಬೇಡ ಮನೀಷಾ. ನಿನಗೋಸ್ಕರ ನಾನು ಎಷ್ಟು ಯೋಚನೆ ಮಾಡ್ತೀನೋ ನಿನಗೆ ಗೊತ್ತಿಲ್ವಾ? ನಿನಗೋಸ್ಕರ ನಾನು ಏನೇನ್ ಮಾಡಿದೀನೋ ನಿನಗೆ ನೆನಪಿಲ್ವಾ? ಎಲ್ಲ ನಂಗೆ ಗೊತ್ತು. ಹಾಸ್ಪಿಟಲ್ ಅಲ್ಲಿ ನೋಡಿದ್ನಲ್ಲ, ನೀನು ಆ ಭಾಗ್ಯಂಗೋಸ್ಕರ ದೇವ್ರಿಗೆ ಆರತಿ ಮಾಡೋದು, ಆರತಿ ಮಾಡಿ ನಿನ್ ಕೈನೇ ಸುತ್ಕೊಂಡ್ಯಲ್ಲ. ಏನ್ ಭಾಗ್ಯ, ಅರ್ಜೆಂಟ್ ಅಲ್ಲಿದ್ದೀರಾ ಅನ್ಸುತ್ತೆ? ಮಿತ್ರ ಅವ್ರು ಕಾಣಿಸ್ತಿಲ್ಲ, ಅವ್ರನ್ನೇ ನಾನು ಹುಡುಕ್ತಿದ್ದೆ. ನನಗೂ ಕೂಡ ಮನೀಷಾ ಕಾಣಿಸ್ತಾನೆ ಇಲ್ಲ. ನಾನು ಅವಳನ್ನೇ ಹುಡುಕ್ತಾ ಇದ್ದೆ. ಇಫ್ ಯು ಡೋಂಟ್ ಮೈಂಡ್, ನಾನು ಕೂಡ ನಿಮ್ ಜೊತೆ ಬಂದು ಮನೀಷಾನ್ ಹುಡುಕ್ಬೋದಾ? ಬನ್ನಿ ಹುಡ್ಕೋಣ. ನಿನ್ ಮನ್ಸಲ್ಲಿ ಅವಳ ಮೇಲೆ ಪ್ರೀತಿ ಇದ್ರೆ ಮಾತ್ರ ಅಂತ ಕೆಲ್ಸ ನೀನ್ ಮಾಡೋದು. ಪ್ಲೀಸ್ ಮನೀಷಾ, ನನ್ನನ್ನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡು. ನಾನು ಭಾಗ್ಯ ಜೀವಂತವಾಗಿರ್ಬೇಕು ಅಂತ ಬೇಡ್ಕೊಳ್ಳೋದಕ್ಕೂ ನಮ್ಮಿಬ್ರು ಪ್ರೀತಿಗೂ ಯಾಕೆ ಸಂಬಂಧ ಕಟ್ತಾ ಇದ್ಯಾ? ಅವಳ ಪ್ರಾಣ ಉಳಿಬೇಕು ಅಂತ ನೀನ್ ಬೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಮಿತ್ರ. ಆದ್ರೆ ಅವಳಿಗೋಸ್ಕರ ಆರತಿ ಮಾಡಿ ನೀನು ಕೈ ಸುಟ್ಕೊಂಡ್ಯಲ್ಲ, ಅದೇ ನನಗ್ ಸಹಿಸ್ಕೊಳಕ್ ಆಗದೆ ಇದ್ದಿದ್ದು. ಅದು ಒಂದು ಸಾಲ್ದ ನೀನು ಬದ್ಲಾಗಿದ್ಯಾ ಅಂತ ಹೇಳೋದಕ್ಕೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.